ಅಂದ್ರೆ ಫುಲ್ ಮಾಡಂದ್ರು ಹೇಳಿ ಮಾಡಿಸ್ದಂಗೆ ಇರ್ತದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ವಿಶ್ವನಾಥ್ ಬ್ಲಾಗ್. ಈ ಬ್ಲಾಗ್ ಸ್ಟೇಟ್ ಫ್ರಮ್ ಮನೆಯಿಂದೆಲ್ಲ ಸ್ಟಾರ್ಟ್ ಆಗೈತಿದಿ. ಹಂಗೆ ಸ್ವಲ್ಪ ಮನ್ಯಾಗ ಸುಟ್ಟಿ ಕೊಡ್ತಂದ್ರೆ ಸುಮ್ಮನೆ ಕುಂದ್ರಾಕ್ ಬಿಡಂಗಿಲ್ಲ. ಆದೀಸ್ ಕೆಲಸ ಹಚ್ತಾರೆ. ಮತ್ತು ಈಗ ಗಬ್ಬರಿಗೆ ಹೋಗ್ಬೇಕು. ಹಂಗೆ ನಾಳೆ ಒಂದು ದಿವ್ಸ ಸುಟ್ಟಿ ಐತೆ ಅಂತೇಳಿ ಮನ್ಯಾಗ ಇದೀವಿ. ನಾಡ್ದು ಎಕ್ಸಾಮ್ ಐತಿ, ಅದ್ರ ಸಂಬಂಧ ಅಂದ್ರೂ ರೆಸ್ಟ್ ಕೊಡಂಗಿಲ್ಲ ಮನ್ಯಾಗ. ಬರೀ ಫಟಾಫಟ್ ಹೋಗಿ ಗಬ್ಬರಿಗೆಲ್ಲ ಹೋಗಿ ಕಾರಾಗಿರ ತೊಗೊಂಬರಮ್ಮ, ಅಮ್ಮನ ಆಶೀರ್ವಾದ ತೊಗೊಂಬರಮ್ಮ. ಭಾಳ ದಿವಸ ಆತ ಹೋಗಿಲ್ಲ. ನಿಮ್ಗೆ ಸಿಗ್ತೇನೆ ಸೀದಾ ಗಬ್ಬರ್ನ. ಬಂದು ಸೇರಿದೆ ಸಣ್ಣ ಕಣ್ಣ ಮಾತಿಗೆ ಭಾಷೆಯೊಂದು. ಇಲ್ಲಿ ಚೆಕ್ ಮಾಡ್ರಿ, ಇದು ನಮ್ಮ ಗಬ್ಬೂರ. ಫುಲ್ ಮಳೆ ಅಂದ್ರೆ ಫುಲ್ ಮಳೆ. ಇದು ನಮ್ಮ ಎಂಟ್ರೆನ್ಸ್ ಗೇಟ್. ಆಬ್ವಿಯಸ್ಲಿ ನೋಡಿರ್ತೀರಿ ಭಾಳ ಜನ. ಇವಾಗ ಭಾಳ ದಿವಸ ಆಗಿದ್ದು ಬಂದ. ಗಬ್ಬರಿಗಂತೂ ರೀಚ್ ಆಗಿ ಫಟಾಫಟ್ ಕಾರ ತೊಗೊಳಮ್ಮ. ಆಮೇಲೆ ಇದೊಂದು ಸಿನಿಮ್ಯಾಟಿಕ್ ಚೆಕ್ ಮಾಡೋಣ. ಫುಲ್ ಅಂದ್ರೆ ಫುಲ್ ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ ಐತಿ. ಇಲ್ಲಿ ಚೆಕ್ ಮಾಡಿ ಒಂದು ಸೆಕೆಂಡ್. ಇಲ್ಲೊಂದು ಪಕ್ಷಿ ಐತಿ, ಲೈಕ್ ಅದು ದೇವ್ರ ಅಂತಾರಲ್ಲ ಆದ. ಇಲ್ಲಿ ಚೆಕ್ ಮಾಡಿ. ಇಲ್ಲಿ ಚೆಕ್ ಮಾಡಿ. ಕರೆಕ್ಟ್ ಟೈಮಿಗೆ ಬ್ಲಾಗ್ ಮಾಡೋ ಟೈಮಿಗೆ ಬಂದೈತಿ ಅದು. ಯಾವ ಪಕ್ಷಿ ಅಂತ ಕಮೆಂಟ್ ಮಾಡಿರಿ. ನನಗೂ ಕನ್ಫರ್ಮ್ ಐತಿ, ಆದರೆ ನಮ್ಮ ಆಡಿಯನ್ಸಿಗೆ ಗೊತ್ತಾಗಬೇಕಲ್ಲ ಫಸ್ಟ್. ಅದ್ರ ಸಂಬಂಧ ಇಲ್ಲಿ ಚೆಕ್ ಮಾಡಿ. ಲೈಕ್ ಇದು ನೋಡಿ ಮಾಡಬೇಕು ಅದೇ ಏನೇನ ಅಂತಾರೆ. ನನಗೂ ಅಷ್ಟು ಗೊತ್ತಿಲ್ಲ. ಗೊತ್ತಿದ್ದವ್ರು ಕಮೆಂಟ್ ಮಾಡಿರಿ. ಬರ್ರಿ ಫಟಾಫಟ್ ಖಾರ ತೊಗೊಳಮ್ಮ. ಖಾರ ಎಲ್ಲ ತೊಗೊಂಡು ವೆದರ್ ಎಲ್ಲ ಚೆಕ್ ಮಾಡ್ಕೊಂಡ್ಬಂದು ನಿಮಗೆ ಸಿಗ್ತೇವೆ. ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು, ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ. ಕರೆದ ರೀತಿ ಅದು ವಿರಳ, ತುಂಬ ಸರಳ, ನದಿ ತುಂಬೋ ರೀತಿ ಕಡಲ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ, ನಿನ್ನ ಮೋಹಿಸುವಂತಲೇ ನೂರಾರು ಕನಸು ಹೋಗುವಂತಲೇ. ಇದುವೇ ನಮಗೆ ಹೊಸ ಬದುಕಿದು. ಬಾ ನನ್ನ ಬಂದು ಕೇಳುವೊಮ್ಮೆ ನನ್ನ ಕಂಪನ. ನಾನಿನ್ನ ಕೂಡಿ ಬಾಳಬೇಕು. ಫೈನಲಿ ಇಂಥ ಮಳೆಯಾಗ ಇಂಥ ಟೈಮ್ನಾಗ ಇಂಥ ಹೊಲದಲ್ಲೆಲ್ಲ ಹೋದ್ರೆ ಫುಲ್ ನೆಕ್ಸ್ಟ್ ಲೆವೆಲ್ ಫೀಲ್ ಬರ್ತೈತಿ. ಅದಕ್ಕಂದ್ರೆ ಫುಲ್ ಮಾಡಂದ್ರು ಹೇಳಿ ಮಾಡಿಸ್ದಂಗೆ ಇರ್ತೈತಿ. ಮೂಡ್ ಫೀಲ್ ಎಲ್ಲ ಮ್ಯಾಚ್ ಆಕೈತಿ ಈ ಟೈಮ್ನಾಗ. ಆದರೆ ಮಳೆ ಭಾಳ ಜೋರು ಬರಬಾರ್ದು. ಜೋರು ಬಂದರೆ ದೊಡ್ಡ ಪಿಕ್ಚರ್ ಆಕೈತಿ. ಇಂಥಾದ್ರೆ ಫುಲ್ ಚೆಕ್ ಮಾಡೋದು ಇರ್ತೈತಲ್ಲ, ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಇರ್ತೈತಿ. ನೋಡಿರಿ ಈ ಸರ ಮಳೆ ಬಂತಂದ್ರೆ ದೊಡ್ಡ ಪಿಕ್ಚರ್. ಅದ್ರ ಸಂಬಂಧ ಒಟ್ಟು ಮಳೆಗಾದ್ರೂ ಬ್ಲಾಗ್ ಮಾಡ್ಕೊಂಡು ಹೋಗೋಮ ಇವತ್ತು. ಒಟ್ಟು ಬ್ಲಾಗ್ ಚಲೋ ಅಲ್ಲಿ ಇವತ್ತು. ಅದು ಅನ್ಬಾಕ್ಸಿಂಗ್ ಎಲ್ಲ ನಾಳೆ ಮಾಡೋದು. ಅಕಸ್ಮಾತ್ ಟೈಮ್ ಸಿಗಲಿಲ್ಲ ಅಂತಂದ್ರೆ ಬಂದೈತೆ, ಅದು ಗೊತ್ತೈತಿ ನನಗೂ. ಅದು ಹೇಳಿಲ್ಲ ಬ್ಲಾಗ್ನಾಗ ಬಂದೈತಿ, ಬುಕ್ ಮಾಡಿದ್ದೆ. ಆದ್ರೆ ಇದು ನೋಡ್ರಿ, ಇದು ಸಿಗಂಗಿಲ್ಲ ನಿಮಗೆಲ್ಲೂ. ಅಂದ್ರೆ ಲೈಕ್ ಹುಬ್ಳ್ಯಾಗ ಎಲ್ಲಿ ಸಿಗಲ್ಲ ಬಿಡ್ರಿ. ಈ ಪರಿ ಹೊಲ ಇಲ್ಲ. ಗಬ್ಬರ್ ಸೈಡ್ ಬಂದ್ರೆ ನಿಮಗೆ ಸಿಗ್ತೈತಿ. ಇಲ್ಲಿ ಬಂದ್ರೆ ಅಷ್ಟೇ ಫುಲ್ ಹೊಲ ಗಿಲ್ಲ ಇರೋದು, ಗಿಡ ಇರೋದು. ನಮಗನ್ಸೋ ಮಟ್ಟಿಗೆ ಫುಲ್ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತೈತಿ. ಇಂಥಾದ್ರೂ ಹೋಗೋ ಟ್ರೆಕ್ಕಿಂಗ್ ಅಂತೂ ಹೋದ್ರೆ, ಟ್ರೆಕ್ಕಿಂಗ್ ಮತ್ತು ಅಡ್ವೆಂಚರ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಫೀಲ್ ಬರ್ತೈತಿ. ಆದರೆ ಫ್ರೆಂಡ್ಸು ಹಂಗೆ ಸಿಕ್ಕಿರ್ಬೇಕು, ಟೈಮು ಹಂಗೆ ಇರ್ಬೇಕು. ಫ್ರೆಂಡ್ಸ್ ಮ್ಯಾಚ್ ಆಗಂಗಿಲ್ಲ, ಒಂದೊಂದು ಸಲ ಟೈಮ್ ಸಿಗಂಗಿಲ್ಲ. ಎಕ್ಸಾಮ್ಸ್ ಅದಾವೆ. ಈಗಂತೂ ಎಕ್ಸಾಮ್ ಟೆನ್ಷನ್ ಅದಾವೆ ಬಿಡ್ರಿ. ಎಕ್ಸಾಮ್ಸ್ ಹೋಗೋ ಫುಲ್ ಕಳೆಯತ್ತೀವಿ ನಾವು.
ಮತ್ತು ಇಂಥಾದ್ರೂ ಹೊರಗೆ ಹೋಗ್ಬೇಕಂದ್ರೆ ದೊಡ್ಡ ಪಿಕ್ಚರ್. ಮಳೆ ಜೋರು ಬಂತಂದ್ರೆ ಇನ್ನೂ ದೊಡ್ಡ ಪಿಕ್ಚರ್. ಅದು ಮಳೆ ಮೀಡಿಯಮ್ ಇರ್ಬೇಕು, ಎಲ್ಲ A to Z ಹೇಳಿ ಮಾಡಿಸ್ದಂಗೆ ಇರ್ಬೇಕು. ಅಂಥ ಸಿಗೋದು ಭಾಳ ರೇರ್ ಅಂದರೆ ರೇರ್. ಬರ್ರಿ ನಿಮಗಂತೂ ಇದಂತೂ ಸಿನಿಮ್ಯಾಟಿಕ್ ಎಲ್ಲ ಚೆಕ್ ಮಾಡಿದ್ರಲ್ಲ. ಮತ್ತು ಮಳೆ ಅಂತೂ ಭಾಳ ಬರತೈತಿ. ಮತ್ತು ತೋರಿಸ್ಕೊಂಡು ಹೋದ್ರೆ ಮತ್ತು ಮನ್ಯಾಗ ಕಾಲೇಜಿಂದ ಬಂದಿದ್ದು ಮಮ್ಮಿ ಇದ್ದಿದ್ದಿಲ್ಲ ಪುಣ್ಯಕ್ಕೆ, ಬೈಸ್ಕೂಲಿಲ್ಲ, ಮಂಗಳಾರತಿ ಆಗಲಿಲ್ಲ, ಎಲ್ಲ ಪಿಟಪ್ ಆಗೈತಿ. ಮತ್ತು ಈಗ ಮನ್ಯಾಗ ಮಮ್ಮಿ ಅದಾರ. ಮತ್ತು ಸಿಕ್ಕ ಬಿದ್ವಿ ಅಂದ್ರೆ ದೊಡ್ಡ ಪಿಕ್ಚರ್. ಮತ್ತು ಬಂದಿಂದ ಕಾಲೇಜಿಗೆ ಬಂದಿಂದ ತೋರಿಸ್ಕೊಂಡ್ಬಂದೀವಿ. ಮತ್ತು ಮನೆಗೆ ಈಗ ಹೋಗುವಾಗ ತೋರಿಸ್ಕೊಂಡು ಹೋಗ್ತೀವಿ. ಬರ್ರಿ ಫಟಾಫಟ್ ಇದಂತೂ ಸೀನ್ ಆಗೋದು ಐತಿ. ಫಟಾಫಟ್ ಹೋಗೊಮ್ಮೆ ಸಿನಿಮ್ಯಾಟಿಕ್ ಅಂತೂ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ನಿಮಗೆ ಎಲ್ಲಿ ಸಿಗ್ತೀನಿ ಮನೆಯಾಗ ಸಿಗ್ತೀನಿ. ಅಕಸ್ಮಾತ್ ಮಳೆ ಬರಲಿಲ್ಲ ಅಂತಂದ್ರೆ ಜೋರ, ಮಳೆ ಬಂತಂದ್ರೆ ಇನ್ನೂ ಗಬ್ಬೂರಾಗ ಇರ್ತೀವಿ ನಾವು. 2000 years later. ಓಕೆ ಗೈಸ್, ಫೈನಲಿ ಮಳೆ ಅಂತೂ ಸ್ವಲ್ಪ ಅಂತೂ ನಿಂತಿತ್ತು. ಹಂಗೆ ಗುಡಿಗಂತೂ ಬಂದಿದ್ವಿ. ಆಶೀರ್ವಾದ ತೊಗೊಳೋದು ಮತ್ತೆ ಬಿಟ್ಟಿದ್ವಿ ಆಲ್ಮೋಸ್ಟ್ ಆಲ್. ಅದ್ರ ಸಂಬಂಧ ಇವರೇ ಕರ್ಸ್ಕೊಂಡ ಫುಲ್ ಮಳೆ ಇಲ್ಲಿ ಬಂದು ನಿಂತಿಂದ ಸ್ವಲ್ಪ ಕಮ್ಮಿ ಆಗೈತಿ. ಬರೀ ಆಶೀರ್ವಾದ ತೊಗೊಳಮ್ಮ, ಆಶೀರ್ವಾದ ತೊಗೊಂಡು ನಿಮಗೆ ಸಿಗ್ತೇವೆ. 5 minutes later. ಓಕೆ ಗೈಸ್, ಫೈನಲಿ ಆಶೀರ್ವಾದ ಅಂತ ತೊಗೊಂಡ್ರೆ ಅಂತ ಮಾಡೀನಿ. ಈಗ ಮಳೆ ನಿಂತೈತಿ. ಮತ್ತು ಮಳೆ ಬಂತಂದ್ರೆ ದೊಡ್ಡ ಪಿಕ್ಚರ್. ಒಡವಾಟ ಮನೆಗೆ ಹೋಗಮ್ಮ, ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗೋದ್ರ ಟೈಮ್ ಆಕೈತಿ. ಮತ್ತು ದೇವ್ರ ಆಶೀರ್ವಾದ ಅಂತ ತೊಗೊಂಡೈತಿ. ಮತ್ತು ಮಳೆ ಬಂತಂದ್ರೆ ದೊಡ್ಡ ಪಿಕ್ಚರ್. ಮತ್ತು ಗೊಬ್ಬರ ಉಳಿಬೇಕಾಕೈತಿ. ನಾನು ಒಂದು ದಿವ್ಸ ಮಟ್ಟಿಗೆ ಯಾಕಂದ್ರೆ ಮಳಿನ ಆಪರಿ ಐತಿ. ಸ್ವಲ್ಪ ಬಿಡ್ತಂದ್ರೆ ಸ್ವಲ್ಪ ಫ್ರೀ ಬಂತಂದ್ರೆ ಆಮೇಲೆ ರುಬ್ತೈತಿ. ಒಂದು ಸ್ವಲ್ಪ ಏನೋ ಫ್ರೀ ಬಿಡ್ತಂದ್ರೆ 1.5 ತಾಸು 2.5 ತಾಸು ರುಬ್ತೈತಿ. ಕಂಟಿನ್ಯೂ ಅಲ್ಲಿ ನಿಲ್ಲಂಗಿಲ್ಲ. ಹಂಗೆ ಇವತ್ತು ಅಮ್ಮನ ಗುಡಿಗೆ ಹೋಗೋದು ಇವತ್ತು ಆಗಂಗಿಲ್ಲ ಅನಿಸ್ತೈತಿ. ಯಾಕಂದ್ರೆ ಇಲ್ಲೇ ಆಶೀರ್ವಾದ ತೊಗೊಂಡಿವಿ ಆಲ್ಮೋಸ್ಟ್ ಆಲ್ ದೇವ್ರದ. ಇಲ್ಲೇ ಮತ್ತು ಅಲ್ಲೊಂದು ಇತ್ತು, ಅದು ಆಶೀರ್ವಾದ ತೊಗೊಂಡಿವಿ. ಬರೀ ಫಟಾಫಟ ಅವ್ರ ಕಡೆ ಸಮಯ ಇಲ್ಲಿ ಇನ್ನೊಂದು ಸಲ ಬಂದಾಗ ಹೋಗೋಣ. ಫಟಾಫಟ್ ಹೋಗೋಣ. ನಿಮ್ಗೆ ಸಿಗ್ತೀನಿ ಸೀದಾ ಈಗ ಮನೆ. ಓಕೆ ಗಾಯ್ಸ್, ಅಮ್ಮನ ಆಶೀರ್ವಾದ ಅಂತ ತೊಗೊಂಡಿರೋದು ಮಾಡೀವಿ. ಬರ್ರಿ ಫಟಾಫಟ್ ಈಗ ಮನೆಗೆ ಹೋಗಿ ಅಭ್ಯಾಸ ಮಾಡಿ ಸ್ವಲ್ಪ. 1 hour later. ಓಕೆ ಗಾಯ್ಸ್, ಫೈನಲಿ ಆಶೀರ್ವಾದ ಅಂತೂ ತೊಗೊಂಡಿವಿ. 2 ಗುಡಿದು ಆಶೀರ್ವಾದ ತೊಗೊಂಡೇವಿ. ಫಟಾಫಟ ಹೋಗಮ್ಮ. ನಿಮ್ಗೆ ಎಲ್ಲಿ ಸಿಗ್ತಾನೆ ಸೀದಾ ಈಗ ಮನ್ಯಾಗ. ಮಳೆ ಒಂದಿಲ್ಲ, ಪುಣ್ಯ ನೆನೆಸ್ಕೊಂಡು ಸಾಕಾಗೈತಿ. ಮಳೆನ ಈಗ ಚಲೋ ಐತಿ. ಪುಣ್ಯಕ್ಕೆ ಇವತ್ತು ದಿನ ಚಲೋ ಐತಿ. ಮಳೆ ಇಲ್ಲ. ಎಕ್ಸಾಮ್ ದಿವ್ಸನೂ ಮಳೆ ಭಾಳ ಇರ್ತದೆ. ಅವತ್ತು ಮುದ್ದಾಮ ಎಕ್ಸಾಮ್ ದಿವಸ. ಈಗಂದ್ರೆ ಮಳೆ ಬರ್ರಿ ಅಂದ್ರೆ ಬರೋಂಗೇ ಇಲ್ಲ. ನೀವು ಕಾಲು ಮುಗಿದ್ರೂ ಬರೋಂಗಿಲ್ಲ. ಇಂಥ ಟೈಮ್ನಾಗ ಕಾಡ್ತಾವೆ. ಯಾವಾಗ ಕಾಡ್ಬೇಕು ಅವಾಗ ಕಾಡ್ತಾವೆ. ಗೈಸ್, ಫೈನಲಿ ಮನೆಗಂತೂ ರೀಚ್ ಆಗಿ ಫುಲ್ ಮಳೆಯಾಗ ಅಮ್ಮನ ಆಶೀರ್ವಾದ ತೊಗೊಂಡು ಎಲ್ಲ ತೊಗೊಂಡು ರೀಚ್ ಆಗಿದ್ವಿ. ಹಂಗೆ ಮಳೆ ಅಂತೂ ಸ್ವಲ್ಪ ನಿಂತಿತ್ತು ಬಿಡ್ರಿ. ಪುಣ್ಯಕ್ಕೆ ಇವತ್ತು ಏನಿತ್ತಾನ ಸ್ವಲ್ಪ ಮಳೆ ನಿಂತಿತ್ತು. ಹಂಗೆ ಸ್ವಲ್ಪ ಮಳೆ ನಿಂತಂದ್ರೆ ಸ್ವಲ್ಪ ಖುಷಿ ಆಕೈತಿ. ನಾಳೆ ಧಾರಾಕಾರ ಮಳೆ ಆಕೈತಿ. ಅದಕ್ಕಂದ್ರೆ ನಾಳೆ ಎಕ್ಸಾಮ್ ಐತಿ. ಬರೀ ಫೈನಲಿ ಮನೆಗಂತೂ ರೀಚ್ ಆಗಿ ಸುರಕ್ಷಿತವಾಗಿ ಬಂದೇವಿ. ಫ್ರೆಶ್ ಅಪ್ ಎಲ್ಲ ಆಗಿ ಹಂಗೆ ಸಿನಿಮ್ಯಾಟಿಕ್ ಹೆಂಗೈತೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಫ್ರೆಶ್ ಅಪ್ ಆಗಿ ಸಿಗ್ತೀವಿ. 5 minutes later. ಗೈಸ್, ಫೈನಲಿ ನೋಡಿದ್ರಲ್ಲ ಯಾವ ಪರಿ ಇತ್ತು. ಸಿನಿಮ್ಯಾಟಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ನನಗನ್ಸೋ ಮಟ್ಟಿಗೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಸಿನಿಮ್ಯಾಟಿಕ್ ಹೇಳೋರು ಮಾತು ಮರಿಬೇಡ್ರಿ, ಕಮೆಂಟ್ ಮಾಡೋದು. ಅಂಥ ವಾತಾವರಣ ಇಲ್ಲಿ ಸಿಗಲ್ಲ ಬಿಡ್ರಿ. ಗಬ್ಬೂರು ಕಡೆ ಹಳ್ಳಿ ಕಡೆ ಹೋದ್ರೆ ಲೈಕ್ ಎಲ್ಲಿ ಅಂತಂದ್ರೆ ಗಬ್ಬೂರು ಆತ ಮತ್ತು ಇಲ್ಲಿ ಬಿಡ್ನ ಕ್ರಾಸ್ ಕಡೆ ಐತಿ. ಅಲ್ಲಿ ಹೋದ್ರೆ ಅಷ್ಟು ಸಿಗ್ತಾವೆ ಅಂಥ ವಾತಾವರಣ. ಫುಲ್ ಮಳೆ ಗಿಳಿ ಬಂತಂದ್ರೆ ಹಗರಕ್ಕೆ ಸಣ್ಣಗೆ ಮಳೆ ಬಂತಂದ್ರೆ ಚಲೋ. ಧಾರಾಕಾರ ಮಳೆ ಬಂತಂದ್ರೆ ಅಲ್ಲಿ ನಿಂತಾಗ ಜಾಗ ಇಲ್ಲ. ಮತ್ತು ಮೊದಲ ಹೊಲ ಅದ. ಮತ್ತು ಚಿತ್ತಲ್ ರಾಡಿ ಆದಿದ್ದು ಹಾಕಿದ್ವಿ. ಬರೀ ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.